ಹಲೋ ನಮಸ್ಕಾರ ಬಂದವರೇ, ಹೇಗಿರಲ್ರು? ಸೊ ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ 360 ಟ್ರಾವಲ್. ಸೊ ಈಗ ನಾನು ಹೋಗ್ತಾ ಇದ್ದೀನಿ ತುಮಕೂರಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಪ್ಲೇಸಿಗೆ. ಸೊ ಈ ಒಂದು ಜಾಗ ಎಕ್ಸ್ಪ್ಲೋರ್ ಆಗಿದೆ, ಬಟ್ ಅಷ್ಟೊಂದಾಗೇನು ಎಕ್ಸ್ಪ್ಲೋರ್ ಆಗಿಲ್ಲ. ಸೊ ಹಾಗಾಗಿ ಒಂದು ಮಸ್ತ್ ಟ್ರೆಕ್ಕಿಂಗ್ ಮಾಡೋಣ ಬೆಳಗಿನ ಜಾವನೇ ಅಂತ ಅಂದ್ಕೊಂಡು ಈಗ ನನ್ನ ಊರಿಂದ ಹೊರಡ್ತಾ ಇದ್ದೀನಿ. ಅಲ್ಲೇ 6:30 ಆಗಿದೆ. ಇನ್ನೂ ಬೇಗನೆ ಹೋಗ್ಬೇಕು ಅಂತ ಅಂದ್ಕೊಂಡೆ, ಬಟ್ ಟೈಮ್ ಆಗಲಿಲ್ಲ ಗುರು. ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಗಡಿಬಿಡಿಯಲ್ಲಿ ಟೈಮ್ ಆಗೋಗ್ಬಿಡ್ತು. ಅಂತಾಗೆ ಬಂದವರೆ, ಯಾರ್ಯಾರು ಈ ವಿಡಿಯೋನ ಹೊಸ್ತಾ ನೋಡ್ತಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಗುರು ಇಲ್ಲಿ ಸಕ್ಕತ್ತವಾದ ನೀರು ನೋಡಿ, ಮಳೆ ಹೋಯ್ದ್ರಂತೂ ತೋಟದ ಸೈಡ್ ಹೋಗೋಕ್ಕೆ ಒಂಥರ ಚಂದ, ಒಂಥರ ಮಜಾ ಗುರು. ಚಳಿ ಸಕ್ಕದ ಇರುತ್ತೆ. ಮಳೆ ಒಯ್ದುಬಿಟ್ರೆ ಯಾವ ಸ್ವಿಟ್ಜರ್ಲ್ಯಾಂಡ್ಗೂ ಕಮ್ಮಿ ಇಲ್ಲ ನಮ್ಮ ಹಳ್ಳಿ ಕಡೆ ಸೈಡ್ ವೆದರ್ ಅಷ್ಟು ಸಕ್ಕದಾಗಿರುತ್ತೆ. 3 ಕಿಲೋಮೀಟರ್ ದೂರದಲ್ಲಿರೋ ಅಂತ ಬೀರನಕಲ್ಲು ಬೆಟ್ಟಕ್ಕೆ ಹೋಗ್ತಾ ಇದ್ದೇನೆ. ಸೊ ತುಮಕೂರಿಂದ ಹೇಳಿದ್ನಲ್ಲ 6 ಕಿಲೋಮೀಟ್ರ್ ಅಷ್ಟೇ. ಸೊ ಈಗ ಹೋಗೋಕ್ಕೆ ಒಂದು ಕಟ್ ರೂಟ್ ಇದೆ, ಕಟ್ ರೂಟ್ ಮೇಲೆ ಹೋಗೋಣ ಅಥವಾ ಸೀದಾ ಭೀಮಸಂದ್ರಕ್ಕೆ ಹೋಗಿ ತುಮಕೂರಿಂದ ಹನುಮಂಪುರದಿಂದ ಅಲ್ಲಿ ಬೀರನಕಲ್ಲು ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರು ನಮ್ಮ ರೂಟ್ ಹೆಂಗಿದೆ, ಯಾವ ದೇವರಾಯನ ಕಮ್ಮಿ ಇಲ್ಲ. ಆ ಥರ ಇದೆ ನಮ್ಮ ರೂಟು, ತುಮಕೂರು ಆಗಲ್ವಾಡಿ ರೂಟ್ ಅಂತೂ. ಮಳೆ ಹುಯ್ಬೇಕಾರಂತೂ ಈ ರೂಟಲ್ಲಿ ಇನ್ನೂ ಮಸ್ತಾಗಿರುತ್ತೆ. ಗಾಡಿ ಇಷ್ಟು ಸ್ಪೀಡಾಗಿ ಹೋಗ್ತಾ ಇರೋ ನೋಡಿ, ನಮ್ಮ ಮೀಟ್ರ್ ಎಷ್ಟಲ್ಲಿದೆ, 0ದಲ್ಲಿದೆ. ಅಂದರೆ ಯಾವ ರೇಂಜಲ್ಲಿ ಸ್ಲೋ ಮೋಷನ್ ಹೋಗ್ತಾ ಇರೋಲ್ಲ ನಾನು. ಓವರ್ ಬಿಟ್ಕೊಂಡು ಹೋಗ್ಬಿಟ್ರೆ ಈ ಜಾಗದಲ್ಲಿ 7 ಜನ ಗುರು ಜಿಗಮ ಅಂತ ತುಂಬಿರ್ತಾರೆ, ಗಿಜ ಅಂತ ಬಿದ್ದುಬಿಟ್ಟಿದೆ ಗುರು. ಜೈ ಶ್ರೀರಾಮ್. ತುಮಕೂರಿನ ಆಲ್ಮೋಸ್ಟ್ ವಾಕ್ ಮಾಡೋರೆಲ್ಲ ಇಲ್ಲೇ ಅವರಪ್ಪ, BP ಶುಗರ್ ಬಂದಿರೋರೆಲ್ಲ ಇಲ್ಲೇ ಅವರೇ, ಕಂಟ್ರೋಲ್ ಮಾಡೋರು ಅವರೇ, ಬಂದಿರೋರು ಅವರೇ. ಸೊ ಈ ರೂಟಲ್ಲಿ ಓಕೆ, ಯಾಕೆ ಹಿಂಗೆ ನಿಂತಿದ್ಯಾ? ಸೊ ಈ ರೂಟಲ್ಲಿ ಹೋಗ್ತಾ ಇದ್ರೆ ನಮ್ಮ ಕಾಲೇಜ್ ಲೈಫ್ ನೆನಪಾಗುತ್ತೆ ಗುರು. ಅಬ್ಬಾ ಸ್ವರ್ಗ ಗುರು, ಸ್ವರ್ಗ ಕಾಣ್ತಾ ಇದೆ ನೋಡಿ, ಹೆಂಗೆ ಕಾಣ್ತಾ ಇದೆ. ಯಾವ್ದು ಹೇಳಿ, ನಮ್ಮ ತುಮಕೂರು ಸ್ವರ್ಗ ದೇವರಾಯನ ದುರ್ಗ. ಹೆಂಗ್ ಗುರು, ಬೆಟ್ಟ ಐತೋ ಇಲ್ವೋ ಆ ಥರ ಕಾಣ್ತಾ ಇದೆ. ಫಾಗಿದೆ ತುಂಬ್ಕೊಂಬಿಟ್ಟಿದಲ್ಲ ಗುರು ಬೆಟ್ಟ. ತಿಂಗ್ಳಿಗೆ ಒಂದ್ಸತಿ ದೇವರಾಯನ ದುರ್ಗಕ್ಕೆ ಹೋಗ್ಬೇಕು ಗುರು, ಯಾಕೆಂದರೆ ಮಾನ್ಸೂನ್ ಟೈಮ್ ಕಳೀತಾ ಇದೆ. ಅಷ್ಟೇ ನೀವು ಮಾನ್ಸೂನ್ಗೆ ಹೋಗ್ಬೇಕಂದ್ರೆ ಮುಂದಿನ ವರ್ಷಕ್ಕೆ ಟ್ರೈ ಮಾಡ್ಬೇಕಾಗುತ್ತೆ. ಎಲ್ಲಿಗೂ ಕಾಣ್ತಾನೆ ಇಲ್ಲ ಬೆಟ್ಟ. ಹೊಗೆ ಹಾಕೋರಿಲ್ಲ ಯಾರೋ ಬೆಳಗ್ಗೆನೆ. ಓಹೋ ಗುರು, ಏನು ಗುರು ಹಿಂಗೈತೆ ಬೆಟ್ಟ. ಇವತ್ತೇ ಗುರು ಮಳೆ ಹೋಯ್ತು ಮರುದಿನ, ಇಷ್ಟು ಬೇಗ ಬಂದಿರೋದು ಅಂದ್ಕೊಂತೀನಿ. ನನ್ನ ಜೀವನದಲ್ಲೇ ಇದುವರೆಗೂ ಫಾಗ್ ನೋಡಿರಲಿಲ್ಲ. ಐ ಮೀನ್ ನಂದಿ ಬೆಟ್ಟಕ್ಕೆ 2-3 ಸತಿ ಹೋಯ್ತೀನಿ, ಅವಾಗಲೂ ಸಹ ಇಷ್ಟೊಂದು ಫಾಗ್ ತುಂಬ್ಕೊಂಡಾಗ್ಲೂ ಹೋಗೋಕ್ಕಾಗಿರಲಿಲ್ಲ. ಸೊ ಈಗ ಇದೇ ಫಸ್ಟ್ ಟೈಮ್ ಗುರು. ಶಿವಗಂಗೆ ಬೆಟ್ಟ, ಅಲ್ಲಿ ನಾನು ಇರೋಂಥ ಊರಲ್ಲೂ ಸಹ ಶಿವಗಂಗೆ ಬೆಟ್ಟ ಸುಮಾರು ಒಂದು 5-6 ಕಿಲೋಮೀಟ್ರ್ ಅಷ್ಟೇ ದೂರ ಇರೋದು. ಆ ಬೆಟ್ಟ ದಿನ ಬೆಳಗಾರ ನೋಡ್ತಾ ಇರ್ತೀನಿ, ಅಲ್ಲಿಗೂ ಕರೆಕ್ಟಾಗಿ ಹೋಗೋಕ್ಕಾಗಿರಲಿಲ್ಲ. ಸೊ ಇದೇ ಫಸ್ಟ್ ಅನ್ಕೊತೀನಿ ಫಾಗ್ ತುಂಬ್ಕೊಂಡ್ರು ಬೆಟ್ಟಕ್ಕೆ. ಓಹೋ ಅಟ್ಯಾಕ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅಖಾಡಕ್ಕೆ ಇಳಿದಿದ್ದಾರೆ. ಆ ಕಡೆ ಒಬ್ಬ, ಈ ಕಡೆ ಟೋಟಲಾಗಿ 5 ಜನ. ಓಹೋ ಸೂಪರ್ ಆಗೈತೆ ಫಾಗ್ ಮುಂದೆ ಗುರು. ಇನ್ನೂ ಬೇಗನೆ ಬರೋಕಾಯ್ತು ನಾನು, ಇನ್ನೂ ಮಸ್ತಾಗಿರೋದು. ಈ ಬೆಟ್ಟ ಹತ್ತೋದ್ರೊಳಗಡೆ ಬೇಗ ಕರ್ಗೋಗ್ಬಿಡ್ತದೆ ಫಾಗಲ್ಲ, ಇಲ್ಲ ಹೊರಟೋಗುತ್ತೆ. ಅಯ್ಯೋ ದುರ್ವಿಧಿಯೇ ಎಂಥ ಕೆಲಸ ಆದ ಗುರು. ವಾವ್, ತುಂಬಾ ದೊಡ್ಡ ಬೆಟ್ಟ ಗುರು ಇದು. ಚಿಕ್ಕ ಬೆಟ್ಟ ಅಂದ್ಕೊಂಡಿದ್ದೆ ಟ್ರೆಕ್ ಮಾಡೋಕ್ಕೆ. ಸೊ ಬೆಳಗಿನ ಜಾವ ಒಳ್ಳೆ ವ್ಯೂ ನೋಡ್ಬೋದು. ಆಲ್ಮೋಸ್ಟ್ ಈ ಒಂದು ಬೆಟ್ಟದಿಂದ ತುಮಕೂರೇ ಕಾಣುತ್ತೆ ಅಂತ ಅಂದ್ಕೊತೀನಿ ಗುರು. ಅಷ್ಟೇ ಸೈಕಾಗೈತೆ. ಇಲ್ಲೇ ಚಿಕ್ಕ ಬೆಟ್ಟ ಇದೆ ಗುರು, ಈ ಕಡೆ ಸೈಡ್ ಒಂದು. ಯಾವ ಬೆಟ್ಟನೋ ಗೊತ್ತಿಲ್ಲ, ಮೊದಲು ಬಂದಿರೋ ಬೆಟ್ಟ ಹತ್ತಾನ, ಆಮೇಲೆ ಮಿಕ್ಕಿದ್ದು. ಇಲ್ಲೇ ಟರ್ನಿಂಗ್ ತೊಗೊಬೇಕಂತೆ. ಸೊ ಇದೇ ಬೆಟ್ಟಕ್ಕೆ. ಸೊ ಬೆಟ್ಟಕ್ಕೆ ಹೋಗೋದು ಹೆಂಗೆ, ಅಲ್ಲಿ ಮುಂದೆ ಹೋಗಿ ಟರ್ನಿಂಗ್ ತೊಗೊಂಡೋಗ್ಬೇಕಾ ನೋಡೋಣ. ಇಲ್ಲಿ ಯಾರೋ ಇದ್ದಾರೆ, ಅಕ್ಕಯ್ಯ, ಕೇಳೋಣ ಒಂದ್ಸತಿ. ಅಕ್ಕೆ ಬೆಟ್ಟಕ್ಕೆ ಹೋಗೋದೇ ರೂಟ? ಇದೇ ರೂಟ್ ಅಂತೆ ಗುರು. ಬಂತಲ್ಲ ಆರ್ಚ್, ಶ್ರೀ ಕ್ಷೇತ್ರ ಬೀರನಕಲ್ಲು ರಾಮೇಶ್ವರ ಸ್ವಾಮಿ ದೇವಾಲಯ. ಸೊ ಈಗ ಗಾಡಿನ ಇಲ್ಲೇ ಪಾರ್ಕ್ ಮಾಡಿ ಹೋಗ್ಬೇಕು. ನಮಸ್ಕಾರ ಬಂದವರೇ, ಈಗ ನಾವು ತುಮಕೂರಿಂದ ಸುಮಾರು ಕೇವಲ ಕಿಲೋಮೀಟರ್ ದೂರದಲ್ಲಿರುವಂಥ ರಾಮೇಶ್ವರ ದೇವಾಲಯ ಅಂದರೆ ಶ್ರೀ ಬೀರನಕಲ್ಲು ಬೆಟ್ಟಕ್ಕೆ ಬಂದಿದ್ದೀನಿ. ಸೊ ಫಾಗಂತೂ ಸಕ್ಕದಾಗಿದೆ. ನಿನ್ನೆ ಮಳೆ ಬಂದಿರೋದ್ರಿಂದ ಇನ್ನೂ ಅದ್ಭುತವಾಗಿದೆ ಗುರು. ಬೆಟ್ಟ ಅಂತೂ ಫಾಗಿಂದೇನೆ ಭರ್ತಿ ಆಗ್ಬಿಟ್ಟಿದೆ, ನೈಸಾಗಿದೆ.
ಬಟ್ ಏನು ರಿಸ್ಕು ಅಂದರೆ ಹತ್ಕೊಂಡು ಹೋಗೋದೇ ರಿಸ್ಕು. ಒಬ್ಬನೇ ಟ್ರಾವೆಲಿಂಗ್ ಮಾಡ್ಕೊಂಡು ಈಗ ಒಬ್ಬನೇ ಟ್ರಕ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೋಗ್ತಾರ, ನಾವು ಬೇಗ ಬೇಗ ಹೋಗ್ಬೇಕು ಗುರು. ಯಾಕೆಂದರೆ ಅಲ್ಲೇ ಸಮಯ 7 ಕಾಲಾಗ್ಬಿಟ್ಟಿದೆ. ಸೊ ಬೇಗ ಕರ್ಗೋಗ್ಬಿಡುತ್ತೆ, ಫಾಗೆಲ್ಲ ಹೊಲ್ಟೋಗ್ಬಿಡುತ್ತೆ. ಸೊ ಇದೇ ಫಸ್ಟ್ ಅಂದ್ಕೊತಾ ಇದೀನಿ. ಫಸ್ಟ್ ಅಂದ್ಕೊಳೋದಲ್ಲ, ಇದೇ ಫಸ್ಟು. ಇದುವರೆಗೂ ನಾನು ಎಂತೆಂಥ ಬೆಟ್ಟಗಳ್ನ ಹತ್ತೀನಿ. ಅಂದರೆ ಒತ್ತಿ ಮುಂಚೆ ಬೇಗ ಹೋಗಿಲ್ಲ, ಲೇಟಾಗಿ ಹೋಗಿದ್ದೀನಿ ಆ ಒಂದು ಪ್ಲೇಸ್ಗಳಿಗೆ. ಮನೆ ಬಿಡೋದು ಲೇಟಾಗಿರ್ಬೋದು, ಅಥವಾ ದಾರಿಯಲ್ಲಿ ಹೋಗ್ತಾ ಲೇಟಾಗಿ ಮಾಡ್ಕೊಂಡು ಹೋಗೋದು. ಸೊ ನೋಡಿದ್ದೆ ನೋಡ್ತಾ ಇರಲ್ಲ, ಪ್ಲೇಸ್ ಅಂತೂ ಅದ್ಭುತವಾಗಿದೆ ಗುರು. ಸೊ ಗುರು, ಬೆಳಗ್ಗೆನೇ ನೀವು ಬಸ್ಸಲ್ಲೂ ಸಹ ಬರ್ಬೋದು ತುಮಕೂರಿಂದ. ಸೊ ಇಲ್ಲಿಗೂ ಸಹ ಗೌರ್ಮೆಂಟ್ ಬಸ್ ಬರುತ್ತೆ, ಸುಮಾರು ಒಂದು 7:20. ಸೊ 7:20ಗೆ ಗೌರ್ಮೆಂಟ್ ಬಸ್ ಬಂದಿದೆ ಅಂದರೆ ಸೊ ಬೆಳಗಿನ ಜಾವ ಬೇಗನೆ ತುಮಕೂರು ಬಸ್ ಸ್ಟ್ಯಾಂಡಿಗೆ ಬಂದು ನೋಡಿ ಬಸ್ ಹೋಗ್ತಾ ಇದೆ ಅಲ್ಲಿ. ಸೊ ಆರಾಮಾಗಿ ಬೀರನಕಲ್ಲಿ ಬಂದು ಇಳ್ಕೊಂಡು ಬರೋ ಬೆಟ್ಟ ಹತ್ಬೋದು. ಸೊ ನಮ್ಮ ತುಮಕೂರಲ್ಲೂ ಬೇಜಾನ್ ಪ್ಲೇಸ್ಗಳಿದ್ದಾವೆ ಒನ್ ಡೇ ಪ್ಲ್ಯಾನ್ ಮಾಡ್ಕೊಳಕ್ಕೆ. ಮುಖಕ್ಕೆಲ್ಲ ನೀರು ಬೀಳ್ತೈತೆ, ಮಳೆ ಸಕ್ಕತ್ತಾಗಿ ಬಂದಿದೆ. ಏನು ಗುರು ಹಿಂಗಿದೆ? ಓಹೋ, ಬೆಳಗ್ಗೆ ಬಂದಿರೋದಕ್ಕೂ ಈ ಒಂದು ನೇಚರ್ನ ಎಂಜಾಯ್ ಮಾಡ್ತಿರೋದಕ್ಕೂ ಸಕ್ಕತ್ತಾಗಿದೆ. ವಾವ್, ಎಂಥ ಕ್ರೇಜಿ ವ್ಯೂ ಗುರು ಇದು. ನೋಡೋಕ್ಕೆ ಅದ್ಭುತವಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಮಳೆ ಬಂದು ಯಾವ ಥರ ಆಗಿದೆ ಗುರು. ಪ್ಯಾಂಟ್ ಅಂತೂ ನೆಂದು ತೇಪಾಡೋಗ್ತಾ ಇದೆ. ವ್ಯೂ ಪಾಯಿಂಟ್ ಬಂದು ಗುರು, ಬೀರನಕಲ್ಲು ನೋಡೋದಕ್ಕೆ ಅಬ್ಬಬ್ಬ, ಇಲ್ಲಿಂದ ನೋಡೋಕೆ ಇನ್ನೂ ಸಖತ್ತಾಗಿರುತ್ತೆ. ಇಲ್ಲಿ ನೋಡಿ ಫಾಗ್ ಯಾವ ಥರ. ಓಹೋ, ಇದ್ರಾಗ ಹೆಂಗೂರು ಹೋಗೋದೀಗ, ಬಟ್ಟೆಲ್ಲಿ ನೆಂದೋಗುತ್ತೆ ಈಗ ಹೋಗತ್ತ. ಇಲ್ಲಿ ನೋಡಿದೆ ಗಿಡ, ನೀರು ತುಂಬ್ಕೊಂಡು ಕುಂತಿದೆ ಗಿಡದಲ್ಲ. ಫುಲ್ ನೈಟಿಗೆ ಬೆಳ್ಕೊಂಡು ಕುಂತೈತಲ್ಲ ಗುರು ಇದು. ಸೊ ನಾನು ತುಂಬ ಜನ ಕೇಳಿದೆ ಮಳೆ ಬಿದ್ದಾಗ ಹೋಗಿ ಪ್ಲೇಸ್ಗೆ ಅಂತ. ಇವತ್ತು ನಾನೇ ಬಂದೀನಿ ಮಳೆ ಬಂದಾಗ. ನಿನ್ನೆ ಮಳೆ ಅಂತೂ ಸಖತ್ತಾಗಿ ಬಂತು, ನಮ್ಮೂರ ಕಡೆ ಅಂತೂ ಸಖತ್ತಾಗಿ ಬಂತು ಗುರು ಮಳೆ ಮಾತ್ರ. ಓಹೋ, ಹೆಂಗೆ ಅನಿಸ್ತಾಯಿದೆ ಅಂದರೆ ಹಳ್ಳಿ ಮೇಷ್ಟ್ರ ಮೂವಿಲಿ ಕಪ್ಪೆರಾಯ ಹೇಳ್ತಾನಲ್ಲ, ಚುಮ್ಮ ಚುಮ್ಮ ಅನ್ನಿಸ್ತಾ ಇದೆಯಾ, ಚುಮ್ಮ ಚುಮ್ಮ ಆ ಥರ ಫೀಲ್ ಆಗ್ತಾಯಿತ್ತು ನನಗಂತೂ. ನೀರು ತುಂಬಿರೋ ಹುಲ್ಗಾವಲಲ್ಲಿ ತಿರುಗಾಡೋದೇ ಒಂಥರ ಚೆಂದ. ತಣ್ಣನೇ ಇರೋ ನೀರು ದೇಹಕ್ಕೆ ಸ್ಪರ್ಶ ಆದಾಗ ಮೈಯೆಲ್ಲ ಜುಮ ಜುಮ ಅನ್ನುತ್ತೆ, ಮುಲ್ಲ ಮುಲ್ಲ ಅನ್ನುತ್ತಂಗೆ. ಇವತ್ತು ಮಳೆ ಬರೋ ವಾತಾವರಣ ಇದೆ ಅನಿಸುತ್ತೆ, ಅದಕ್ಕೆ ಸೂರ್ಯನೂ ಸಹ ತಂಪಾದ ವಾತಾವರಣದಲ್ಲಿ ಬೆರ್ತೋಗ್ಬಿಟ್ಟಿದ್ದಾನೆ. ರಾಮೇಶ್ವರ ದೇವಾಲಯ. ಸೊ ಇಲ್ಲೊಂದು ಗಂಟೆ ಇದೆ, ಗಂಟೆ ಬಾರಿಸೋಣ. ದೇವ್ರೆ ನಾನು ಬಂದೀನಪ್ಪ. ಸೌಂಡ್ ಒಂಥರ ವಿಚಿತ್ರವಾಗಿದೆ, ಎಲ್ಲೋ ಗಂಟೆ ಹೊಡೆದೋಗಿರ್ಬೇಕು ಅದಕ್ಕೆ. ವಾವ್ ಬ್ರೋ, ಏನು ಗುರು ಹಿಂಗಿದೆ ಪ್ಲೇಸು. ಬಾ 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 ಬಾ, ಅದ್ಭುತ ಗುರು. ಸೊ ಇಲ್ಲಿ ರಾಮೇಶ್ವರ ಸ್ವಾಮಿ ದೇವಾಲಯ ಇದೆ. ಸೊ ದೇವಾಲಯ ಎಲ್ಲ ಪ್ರಸಾದ ನಿಲಯ ಇದು, ತಪ್ಪು ಹೇಳ್ಕೊಂಬಿಟ್ಟೆ. ಆದರೂ ಇಲ್ಲಿಂದ ಒಂದು ಸೈಕಾಗಿರೋ ವ್ಯೂ ಇದೆ. ಹಾಂ, ಬಟ್ ಬಿ ಕೇರ್ಫುಲ್ಲು ಗುರು. ಊರೇ ಕಾಣ್ತಾ ಇಲ್ವಲ್ಲ ಗುರು ಇಲ್ಲಿ. ಇವತ್ತೇ ಗುರು ಒಂಥರ ಹ್ಯಾಪಿ ಆಗಿರೋದು ನಾನು ನಿಜವಾಗ್ಲೂ. ಎಂತೆಂಥ ಬೆಟ್ಟ ಗುಡ್ಡಗಳನ್ನ ಹತ್ತಿದ್ದೀನಿ, ಎಂತೆಂಥ ಆಫ್ ರೋಡೆಲ್ಲ ಗಾಡಿ ಓಡಿಸಿದ್ದೀನಿ. ಬಟ್ ಇಲ್ಲ ಆಗ್ತಾರಂತ ಫೀಲು ಯಾವುದ್ರಲ್ಲೂ ಆಗಿರಲಿಲ್ಲ. ಅದೇನೋಪ್ಪ, ಒಂದೊಂದು ಪ್ಲೇಸು ಸಹ ಒಂದೊಂದು ರೋಮಾಂಚನ ಆಗೋ ರೀತಿ ಫೀಲ್ ಕೊಡುತ್ತೆ ನನಗೆ. ಯಾಕೆ ಹೇಳ್ತಾನೆ ಅಂದರೆ, ಇವತ್ತು ಲೈಫಲ್ಲೇ ಫಸ್ಟ್ ಟೈಮು ಸುಮಾರು ಒಂದು ವರ್ಷ 6-7 ತಿಂಗಳು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಸೊ ಎಂಥದ್ದು ಬೆಟ್ಟ ಗುಡ್ಡಗಳ್ನ ಹತ್ತಿರೋ ನನಗೆ. ಸೊ ಈ ಥರ ವೆದರಲ್ಲಿ ಬೆಟ್ಟನ ಯಾವತ್ತೂ ಹತ್ತಿರಲಿಲ್ಲ. ನೋಡಿದ್ದೀನಿ ಬೆಟ್ಟ ಗುಡ್ಡಗಳನ್ನ, ಆದ ವಾತಾವರಣದಲ್ಲಿ ಬೆಟ್ಟ ಹತ್ತಿದ್ದೆ ಅಷ್ಟೇ. ಸೊ ನೀವು ನೋಡಿರ್ತೀರ ಹುಲ್ಕುಡಿ ಬೆಟ್ಟದ ಬಗ್ಗೆ ವೀಡಿಯೋ ಮಾಡಿರೋದನ್ನ. ಆದರೆ ಈ ಥರ ಸೈಕಾಗಿರೋ ವೆದರ್ ಜೊತೆ ಬೆಟ್ಟ ಗುಡ್ಡ ಹತ್ತಿರಲಿಲ್ಲ. ಒಂಥರ ಆಯಾಸ ಅನ್ನೋದೇ ಕರ್ಗೋಗ್ತಾ ಇದೆ ಗುರು, ಮಂಜಿನ ರೀತಿ. ಯಾರೋ ಇವರು, ಯಾರೋ ಇದು ಹಿಂಗಿರೋದಿಲ್ಲಿ. ಯಾವ 2 ಆನೆಗಳು ಬಂದು ನಿಂತವೇನೋ ಅಂದ್ಕೊಂಬಿಟ್ಟೆ ಗುರು. ನಾನು ಸಡನ್ನಾಗಿ ನೋಡ್ತಿದ್ದಂಗೆ ಇಲ್ಲಿ ಯಾವ ಬೆಟ್ಟ ಐತೆ ಹೋಗತ್ತ. ನಾನು ಒಬ್ಬನೇ. ವಾವ್, ಯಾರಂದ್ರೆ ಯಾರು ಇಲ್ಲ ಗುರು ಇಲ್ಲಿ. ನೋಡಿ ಇದು ಪ್ಲೇಸ್ ಅಂದರೆ ನೋಡಿ ಹೆಂಗಿದೆ ಜಾಗ, ಅದ್ಭುತ. ಇಲ್ಲೊಂದು ಯಾವುದು ದೊಣೆ ಇದೆ ಗುರು, ತುಂಬ ಆಳ ಇದೆ ಅನಿಸುತ್ತೆ. ನೋಡಿ ಹೇಗಿದೆ ಪ್ಲೇಸು.
ವಾವ್, ತುಮಕೂರೇ ಕಾಣ್ತಾ ಇಲ್ಲ ಗುರು. ತುಮಕೂರು ಹತ್ರನೇ ಇರೋವಂಥ ಪ್ಲೇಸಲ್ಲಿ ಹೆಂಗೈತೆ ಗುರು ಪ್ಲೇಸು. ವಾವ್, ಯಾವುದೋ ಲೇಕು, ನೇಚರು, ವ್ಯೂವು, ಫಾಗು, ಮೋಡೋ ತುಂಬಿರೋ ವಾತಾವರಣ, ಬೆಟ್ಟದ ಮೇಲೆ ಟಾಪಲ್ಲಿ ನಿಂತ್ಕೊಂಡು ನೋಡೋದಕ್ಕೂ ಸ್ವರ್ಗ 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 ಗುರು. ಇಲ್ಲಿ ನೋಡಿ, ಇಲ್ಲಿ ಬೆಟ್ಟ ಗುಡ್ಡಗಳು ಕಾಣ್ತಾವಲ್ಲ, ಒಂಥರ ಹೇಳೋಕ್ಕಾಗ್ತಾ ಇಲ್ಲ ಅದು ಫೀಲ, ಅಷ್ಟು ಸಖತ್ತಾಗಿದೆ. ವಾವ್, ಅಲ್ಲೊಂದು ಬೆಟ್ಟ, ಇಲ್ಲೊಂದು ಬೆಟ್ಟ, ಇಲ್ಲೊಂದು ಬೆಟ್ಟ, ಇಲ್ಲೊಂದು ಬೆಟ್ಟ, ಅಬ್ಬಾ ಸೂಪರ್ ಸೂಪರು ಸೂಪರ್, ಸಖತ್ತಾಗಿದೆ. ಈ ಫೀಲಲ್ಲಿ ಒಂದು ಸಾಂಗ್ ಐತೆ, ಯಾವುದು ಅಂದರೆ ಸೂಪರ್, ಸಕ್ಕತ್ತಾಗಿದೆ. ಫ್ಯಾಮಿಲಿ ಜೊತೆ ಬಂದಿರಿ ಇನ್ನೂ ಸಕ್ಕತ್ತಾಗಿ ಎಂಜಾಯ್ ಮಾಡೋರು ನಮ್ಮ ಅಪ್ಪ ಅಮ್ಮ ಅಂತೂ. ಇಲ್ಲ ಹುಡುಗರು ಹೆಂಗೆ ಕಾಣ್ತಾ ಇದೆ, ಏನು ಸಕ್ಕತ್ತಾಗಿದೆ. ಬೆಟ್ಟದ ಹೆಸರು ಬಂದ್ಬಿಟ್ಟು ಬೀರನಕಲ್ಲು ಬೆಟ್ಟ ಅಂತ ಕರೀತಾರೆ ಎಲ್ಲರೂ. ಸೊ ನಮ್ಮ ಹಿಂದೆ ನೋಡ್ತಾ ಇರಲ್ಲ ಎಂಥ ಫಾಗಿಂದ ತುಂಬ್ಕೊಂಡಿರೋ ಅಂತ ಈ ಒಂದು ಜಾಗ. ಸೊ ಮಾರ್ನಿಂಗು 6:30ಗೆ ಹೊರಟು ಬಂದಿದ್ದಕ್ಕೂ ಸಾಕಾಗೋಯ್ತು. ಅದು ನಿನ್ನೆ ಮಳೆ ಅಂತೂ ಸಕ್ಕತ್ತಾಗಿ ಬಂತು. ಸೊ ಆ ಒಂದು ಮಳೆಯಿಂದ ಇಂಥ ನೇಚರು ಸೃಷ್ಟಿಯಾಗಿದೆ. ಸೊ ಹಾಗಾಗಿ ಮಾರ್ನಿಂಗ್ ಟೈಮಲ್ಲಿ ಅಂದರೆ ಮಾನ್ಸೂನ್ ಟೈಮಲ್ಲಿ ಮಾತ್ರ ಇಂಥ ಸೀಸನ್ನು ಓಪನ್ ಆಗುತ್ತೆ ಬೆಟ್ಟ ಗುಡ್ಡಗಳ ಒಂದು ಸೌಂದರ್ಯ ನೋಟ. ಸೊ ವಿಸಿಟ್ ಮಾಡೋದಕ್ಕೆ ಮಾಡಿಸಿರೋಂಥ ಒಂದು ಅದ್ಭುತ ಮಳೆಗಾಲ ಈ ಒಂದು ನಮ್ಮ ಸುತ್ತಮುತ್ತ ಇರೋಂಥ ನೇಚರು ಆಗಿರ್ಬೋದು, ಹಾಗೆ ಬೆಟ್ಟ ಗುಡ್ಡಗಳನ್ನ ಆರಾಮಾಗಿ ನೋಡಿಕೊಂಡು ಅದ್ಭುತವಾದಂಥ ವ್ಯೂಗಳು. ಸೊ ಇಲ್ಲಿ ಆಲ್ಮೋಸ್ಟು ದೇವರಾಯನದುರ್ಗ ಮತ್ತು ಚಿನಗ ಬೆಟ್ಟ, ಸೊ ಅಕ್ಕಪಕ್ಕ ಇರೋವಂಥ ಒಂದೆರಡು ಯಲ್ಲಾಪುರ ಬೆಟ್ಟ ಇದೆ ಪಕ್ಕದಲ್ಲಿ. ಸೊ ಅದಾದಮೇಲೆ ದೇವಸ್ಥಾನದಿಂದ ಟಾಪ್ ವ್ಯೂ ಅಂತೂ ನೋಡೋಕ್ಕಂತೂ ಸಕ್ಕತ್ತಾಗಿದೆ. ಶ್ರೀ ರಾಮೇಶ್ವರ ಸ್ವಾಮಿ ದೇವಾಲಯ, ಶ್ರೀ ಕ್ಷೇತ್ರ ಬೀರನಕಲ್ಲು, ಕಾಯಕವೇ ಕೈಲಾಸ. ಹಾಂ, ಓಕೆ. ಸೊ ಪೂಜಾರು ಬರೋದು ಇನ್ನೂ ಲೇಟ್ ಆಗುತ್ತಂತೆ. ಸೊ ನೋಡಿ, ರಾಮೇಶ್ವರ ದೇವಾಲಯ ಈ ಒಂದು ಸೌಂದರ್ಯದಲ್ಲಿ ಇರೋವಂಥ ಪ್ರಕೃತಿಯ ಮಡಿಲಲ್ಲಿರೋಂಥ ಒಂದು ದೇವಾಲಯ. ಸೊ ವಾಪಸ್ ಬಂದವರೇ, ಸಕ್ಕರೆ ಎಷ್ಟೇ ಸಿಹಿ ಆಗಿದ್ರು, ಬೇವು ಎಷ್ಟೇ ಕಹಿ ಆಗಿದ್ರು, ಎರಡನ್ನೂ ಒಂದು ಲಿಮಿಟಲ್ಲಿ ತಿನ್ನಬೇಕು. ಅತಿ ಆದೊಡೆ ಅಮೃತನೂ ವಿಷ ಆಗುತ್ತೆ ಅಂತಾರಲ್ಲ. ಸೊ ಹಾಗೆ ಪ್ರಕೃತಿ ಎಷ್ಟೇ ಸುಂದರವಾಗಿದ್ರು ಅದರ ಒಂದು ತುಣುಕುಗಳನ್ನು ಮಾತ್ರ ಮೆಮೊರಿ ಮಾಡ್ಕೊಬೇಕು. ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡೋಕೆ ಹೋಗ್ಬಾರ್ದು. ಟೈಮ್ ಅನ್ನೋ ಅಭಾವ ಜಾಸ್ತಿ ಆಗೋಗುತ್ತೆ ಆಮೇಲೆ. ಸೊ ಪ್ಲೇಸ್ ಮಾತ್ರ ಅದ್ಭುತವಾಗಿದೆ. ಸೊ ಒಂದು ಸತಿ ಒಂಥ ಜಾಗಗಳಿಗೆ ಬಂದು ನೋಡಿ, ಮೈಂಡ್ ತುಂಬ ಫ್ರೆಶ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಇರೋ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅವನೇ ಸ್ಟೇ, ಟೇಕ್ ಕೇರ್, ಸಿ ಯು, ಬಾಯ್.